ಹಾಯ್ ಫ್ರೆಂಡ್ಸ್, ಇವತ್ತು ಬೆಳಗ್ಗೆ ಸ್ವಲ್ಪ ಬೇಗನೆ ಎದ್ಕಂಜಿ ಅಂತಕೆಂದರೆ ಇವತ್ತು ಮನೆ ನೆಂಟರು ಬತ್ತಿಯಕ್ಕೆ ತಂದ ಹವ್ಯಕ ಹೆಣ್ಮಕ್ಳು ನೆಂಟರು ಬಪ್ಪ ದಿವಸ ಎಷ್ಟು ಸಡಗರ ಸಂಭ್ರಮದಿಂದ ಇರ್ತಾ ಮತ್ತು ಹೆಂಗೆ ಸತ್ಕಾರ ಮಾಡ್ತಾ ಹೇಳೋದನ್ನ ನಾ ಇವತ್ತು ತೋರಿಸ್ತಿ. ಮತ್ತು ಯಾರು ಬತ್ತಾ ಹೇಳೋದನ್ನು ಹೇಳ್ತಿ. ಅಂದರೆ ನನ್ನ ತಂಗಿಯ ಅತ್ತೆ ಮಾವ ಬತ್ತಾ. ಅವು ಪ್ರಜಾವಾಣಿಯ ಸಂಪಾದಕರು ಬೆಂಗಳೂರಲ್ಲಿ. ನಿಮಗೆ ಗೊತ್ತಿದ್ದರೆ ಕಾಮೆಂಟ್ನಲ್ಲಿ ತಿಳಿಸಿ ಅವ್ರು ಯಾರು ಹೇಳಿ. ನಾ ಹೆಸರು ಹೇಳ್ತಿಲ್ಲ, ನಿಂಗೆ ಗೊತ್ತಿದ್ರೆ ತಿಳಿಸಿ. ನೋಡಿ ಅವು ಬತ್ತಳಿ ಸೂಳುಗಡ್ಬು ಮಾಡವು ಹೇಳಿ ರೆಡಿ ಮಾಡ್ಕೊಂಡ್ಯ. ಇದ್ರ ಡೀಟೇಲ್ ವೀಡಿಯೋ ನೆಕ್ಸ್ಟ್ ಇದ್ರಲ್ಲಿ ಹಾಕ್ತಿ ನೋಡಿ. ಸೂಳುಗಡ್ಬು ಮಾಡಲ್ಲ ಹೇಳಿ ಎಲ್ಲ ರೆಡಿ ಮಾಡಿ ಇಟ್ಕಂಜ್ಯ. ಹಿಟ್ಟಲ್ಲವ ನೋಡಿ ತೋರಿಸ್ತಾ ಇದ್ದಿ. ಎಂತೆಂಥ ಮಾಡಿದ್ಯೋ, ಎಂತ ಹಾಕಿದ್ಯೋ, ಏನೇನು ತಯಾರಿ ಮಾಡ್ಕೊಂಡ್ಯೋ ಹೇಳಲ್ಲವ. ಬೆಳಗ್ಗೆ ಮುಂಚೆನೇ ಹೇಳತ್ತಿ ಗೊತ್ತಾಯ್ತು. ಇಲ್ಲಿ ನನಗೆ ಹಣ್ಣು ಬಂದು ಮಧ್ಯದಲ್ಲಿ ಹಾಲು ಹರಿಸ್ತಾ ಹೆಲ್ಪ್ ಮಾಡಿಕೊಡ್ತಿಕ್ಕೆ ಬಂದ. ಹೆಂಗೆ ಬೆಳಗ್ಗೆನೇ ಇದಿಷ್ಟು ಮಾಡ್ಕೊಳಕ್ಕಾಗಿತ್ತು ಅಂತಕೆಂದ್ರೆ 9:30 10 ಗಂಟೆಗೆ ಬತ್ತಿಯ ಹೇಳಿದಿದ್ದ. ಹಾಗಾಗಿ ಯಜಮಾನ್ರು ಬಂದು ತಾನು ಹೆಲ್ಪ್ ಮಾಡಿಕೊಡ್ತಿಕ್ಕೆ ಬಂದು ಹಾಲೆಲ್ಲ ಹರಿಸಿ ಇಟ್ಟು ಎಲ್ಲ ಮಾಡಿಕೊಟ್ರು. ಅರ್ಜೆಂಟ್ ದೋಸೆ ಹರ್ಕಂಡ್ಯ ಮಗೆಕಾಯಿ ತಳ್ಳೆವ. ಇದು ನೋಡಿ ಗೊಬ್ಬರ ಗ್ಯಾಸ್ ಆದರೆ ಹೆಂಗೆ ಬಂಡಿಗೆ ಫುಲ್ ತಾಕ್ತು. ಈ ಸಿಲಿಂಡ್ರಲ್ಲಾದರೂ ಮಧ್ಯ ಒಂದೇ ತಾಕ್ತು, ಅಷ್ಟು ಚಲೋ ಆಗ್ತಿಲ್ಲ ಅಲ್ಲಿ. ಇದು ನೋಡಿ ಎಷ್ಟು ದೊಡ್ಡ ಬಂಡಿ ಬೇಕಾದ್ರೂ ನಾವು ಇಟ್ಕೊಳ್ಳೋಕು ಈ ಗೊಬ್ಬರ ಗ್ಯಾಸಲ್ಲಿ. ನೋಡಿ ಎಷ್ಟು ಹೊರವರೆಗೂ ಕೊತ್ತಿತ್ತು, ಇನ್ನೂ ದೊಡ್ಡ ಮಾಡಿ ತೋರಿಸಿದ್ದಿ ನೋಡಿ. ಹಾಗಾಗಿ ಹಂಗೆ ಕಬ್ಬಣ ಬಂಡಿನೇ ಯೂಸ್ ಮಾಡ್ತೀಯ. ಜಾಸ್ತಿ ಹವ್ಯಕರಲ್ಲಿ ಕಬ್ಬಣ ಬಂಡಿನೇ ಯೂಸ್ ಮಾಡಿ ತಳ್ಳೆವೆ ರೀತ. ಅದ್ರಲ್ಲಿ ಚಲೋ ಬರ್ತದೆ ಮಗೆಕಾಯಿ ತಳ್ಳೆವು. ಹಾಗಾಗಿ ನೋಡಿ ಹಿಟ್ಟು ರೆಡಿ ಮಾಡ್ಕೆ ಇದ್ದು ಹಾಗೆ ಇಲ್ಲಿ ಹಾಲು ಕಾಯಿಸಲು ಇಟ್ಕಂಜ್ಯ. ಎಷ್ಟು ಫಾಸ್ಟ್ ಆಗ್ತೋ ಅಷ್ಟು ಫಾಸ್ಟ್ ಎಲ್ಲ ಕೆಲಸನೂ ಮಾಡ್ಕೊತಾ ಇದ್ದೆ. ಬೆಳಗ್ಗಿನ ದಿವ್ಸನ ಕೆಲಸ ಎಲ್ಲ ತೋರಿಸಿದ್ನಿಲ್ಲ, ಅದ್ರ ಮುಗಿಸ್ಕೊಂಡು ಇದ್ರ ಮಧ್ಯದಲ್ಲೇ ಸೂಳುಗಡ್ಬಿಗೂ ತಯಾರಿ ಮಾಡ್ಕೊತಾ ಇದೆಯಾ. ಸೂಳುಗಡ್ಬು ಹೆಂಗೆ ಮಾಡಿದ್ದೀಳ ಡೀಟೇಲ್ ವೀಡಿಯೋ ನೆಕ್ಸ್ಟ್ ವೀಡಿಯೋದಲ್ಲಿ ಹಾಕ್ತೀವಿ. ಇದು ಮಗೆಕಾಯಿ ತಳ್ಳೆವು ಹೆಂಗೂ ನಿಮಗೆ ಗೊತ್ತಿದ್ದಲ್ಲಿ. ಅದನ್ನ ಬಡನೆ ಹಸಿರಿಗೆ ಕುಡ್ಕೊಂಡು ಉಳಿದಿದ್ದು ಕೆಲಸ ಎಲ್ಲ ಮಾಡವಲ್ಲಿ. ಈಗ ಸೂಳುಗಡ್ಬು ಹಚ್ಚೋದಿರ್ತು, ಹಿಟ್ಟಷ್ಟೇ ರೆಡಿ ಮಾಡಿ ಇಟ್ಕಂಜಿ. ಈಗ ಅದನ್ನು ತೋರಿಸ್ತೀನಿ ನೋಡಿ. ನಾನು ಅತ್ತೆ ಸೇರಿ ಹಚ್ಚಿದ್ಯಾ. ಇಬ್ಬಿಬ್ಬರಿದ್ರೆ ಸ್ವಲ್ಪ ಕೆಲಸ ಫಾಸ್ಟಾಗಿ ಆಗ್ತು, ಇಲ್ದವ್ರು ಸ್ವಲ್ಪ ಸ್ಲೋ ಆಗಾಗ್ತು. ಆಮೇಲೆ ಅತ್ತೆನೂ ಇದ್ದಿದ್ದಾಗ ನಾನು ಅತ್ತೆ ಸೇರ್ ಮಾಡ್ತೀಯ. ಮಧ್ಯದಲ್ಲಿ ಮತ್ತೆ ಅವರು ಹೆಲ್ಪ್ ಮಾಡಿದ್ರು ಯಾವ ಕೆಲಸ ಹೇಳಿದ್ರು. ನೋಡಿ ತೋರಿಸ್ತಾ ಇದ್ದಿ ತಳ್ಳೆವು ಹೆಂಗ ಜೋಳಿ. ಇದು ಮಗೆಕಾಯಿ ತಳ್ಳೆವು. ಒಬ್ಬರು ಕಾಮೆಂಟ್ ಬಾಕ್ಸಲ್ಲಿ ಕೇಳಿದ್ದ ಮಗೆಕಾಯಿ ತಳ್ಳೆವು ಹೆಂಗೆ ಮಾಡ್ತೀರಿ ತೋರಿಸಿ ಮೇಡಮ್ ಹೇಳಿ. ಡೀಟೇಲ್ ವೀಡಿಯೋ ನೆಕ್ಸ್ಟ್ ಹಾಕ್ತೀನಿ ನಾನು, ಹೆಂಗೆ ಮಾಡ್ತೀಯ ಹೇಳಿ. ಎಂತೆಂತ ಹಾಕ್ತೀಯ ಹೆಂಗೆ ಮಾಡ್ತೀಯ ಹೇಳಲ್ಲ ಡೀಟೇಲ್ ವೀಡಿಯೋ ಹಾಕ್ತೀಯ. ನೋಡಿ ತಳ್ಳೆವು ಹೆಂಗಿದ್ದುಳಿ ತೋರಿಸ್ತಾ ಇದ್ದಿ. ಈ ಮತ್ತೊಂದು ತಳ್ಳೆವು ಎರ್ಕಮ್ಮನ. ಮತ್ತು ಈ ಉದ್ದಿನ ದೋಸೆ ಇದೆಲ್ಲದಕ್ಕಿಂತವ ಈ ಮಗೆಕಾಯಿ ತಳ್ಳೆವು ಸ್ವಲ್ಪ ಲೈಟ್ ಅನ್ನಿಸ್ತು. ನಾವು ತಿಂದರೂ ಹೊಟ್ಟೆಲೆಲ್ಲ ಹೆವಿ ಅನ್ನಿಸ್ತಿಲ್ಲ. ಹಾಗಾಗಿ ನಾವು 4-5 ತಿನ್ಲಕ್ಕು ಆರಾಮಾಗಿ. ದೋಸೆ ಆದರೆ ಸ್ವಲ್ಪ ಹೆವಿ ಅನ್ನಿಸ್ತು. ಉದ್ದಿನ ದೋಸೆ ಎಲ್ಲ ಮಾಡೋದು ಕಡಿಮೆ, ಅಪರೂಪಕ್ಕೆ ಎಲ್ಲರೂ ಮಾಡ್ತೀಯ. ಹೆಚ್ಚಾಗಿ ಎಲ್ಲದರದ್ದು ತೆಳ್ಳೆವು, ಬಾಳೆಹಣ್ಣು ತೆಳ್ಳೆವು, ಶಿಯಾಳ ತೆಳ್ಳೆವು, ಆಮೇಲೆ ಅವಲಕ್ಕಿದು ತೆಳ್ಳೆವು, ಆಮೇಲೆ ಜರಿ ತೆಳ್ಳೆವುಗಳು ಮಾಡ್ತಾವೆ. ಅದು ಜರಿ ತೆಳ್ಳೆವಿಗೆ ಎಂಥದ್ದು ಹಾಕ್ತಿವಿಲ್ಲ, ಬರೀ ಅಕ್ಕಿ ಬೀಸ್ಕೊಂಡು ಅದರೊಳಗೆ ಮಾಡ್ತಾವೆ. ಅಂದರೆ ಈಗ ಜರಿಗೆ ಎಕ್ಸ್ಟ್ರಾ ಅಂತೂ ಬೇಕಾಗ್ತಿಲ್ಲ, ಅದನ್ನ ಮಾಡ್ತಾ. ಮಗೆಕಾಯಿ ತಳ್ಳೆವು ಮಾಡ್ತಾ, ಸುಮಾರು ವೆರೈಟಿ ಮಾಡ್ತಾ ಅದರೊಳಗೆ, ತೊಂದರೆ ಇಲ್ಲ. ಆದರೆ ಹೆಚ್ಚಾಗಿ ಮಾಡೋದು ಮಗೆಕಾಯಿ ತಳ್ಳೆವೇ. ಯಾಕೆಂದ್ರೆ ಮಗೆಕಾಯಿ ಜಾಸ್ತಿ ತಂದ್ಕೊಬಿಡ್ತೀಯ ಸೀಸನ್ನಲ್ಲಿ. ಕೆಲವು ಜನ ಬೆಳಕತ್ತ, ಅದ್ರ ಕೆಲವು ಇಲ್ಲಗಿದ್ದವರು ತಂದು ಸ್ಟಾಕ್ ಮಾಡಿ ಇಟ್ಕತ್ತ. ಹೆಂಗೆ ಸ್ಟಾಕ್ ಮಾಡ್ತಾ ತಳ್ಳೆವು ಹೆಂಗೆ ಮಾಡೋದು ಎಲ್ಲ ನೆಕ್ಸ್ಟ್ ವೀಡಿಯೋದಲ್ಲಿ ಹಾಕ್ತಿ. ಮತ್ತು ಮಗೆಕಾಯಿ ತಳ್ಳೆವಿಗೆ ಹವ್ಯಕರಿಗೆ ಬೆಲ್ಲ ತುಪ್ಪ ಅಂದರೆ ಹವ್ಯಕರು ಅಂದರೆ ಬೆಲ್ಲ ತುಪ್ಪ ಅಷ್ಟು ಕ್ಲೋಸು. ಮಗೆಕಾಯಿ ತಳ್ಳೆವು, ಹವ್ಯಕರು, ಬೆಲ್ಲ ತುಪ್ಪ ಇದು ಮೂರೂ ನೋಡಿ ತೋರಿಸ್ತಾ ಇದ್ದಿ. ಬೆಲ್ಲ ತುಪ್ಪ, ಖಾರ ಪುಡಿ, ಎಣ್ಣೆ ಹೆಚ್ಚಾಗಿದ್ದಕ್ಕೆ ರಶಿ ಚಲೋ ಆಗ್ತು. ಪಟನೆ ಹಸಿರಿಗೆ ಕುಡ್ಕೊಂಡು ಉಳಿದಿದ್ದು ಕೆಲಸ ಮಾಡ್ಕೇಳವಲ್ಲಿ. ಇನ್ನು ಸೂಳುಗಡ್ಬು ಹಚ್ಚೋದಿರ್ತು, ಮಧ್ಯದಲ್ಲಿ ಪದಾರ್ಥ ಮಾಡ್ಕೊಂಬೋದಿರ್ತು. ಎಂತಕೆಂದ್ರೆ ಅಕಸ್ಮಾತ್ ಉಳ್ಕತ್ತಿಯ ಊಟ ಮಾಡ್ಕೊಂಡು ಹೋಗಿ ಹೇಳಕತ್ತು. ಆವಾಗ ಪಟ ಮಾತಾಡ್ಕೊತಲ್ಲ ನಾವು ಮಾಡಲು ಚಲೋ ಆಗ್ತಿಲ್ಲ ಅಲ್ದ. ಸ್ವಲ್ಪ ಮುಂಚೆ ಮಾಡ್ಕೊಂಡ್ರೆ ಚಲೋ ಆಗ್ತು. ಇದು ನಾನು ತಳ್ಳೆವಿಗೆ ಸಕ್ಕರೆ ತುಪ್ಪ ಹಾಕ್ಕೊಂಜಿ. ಮತ್ತು ಇದು ಬಾಳೆಹಣ್ಣು ತಳ್ಳೆವು ನಾ ಮಾಡ್ಕೊಂಡಿದ್ದು. ಬಾಳೆಹಣ್ಣು ಹಿಟ್ಟು ಇತ್ತು ಸ್ವಲ್ಪ, ಅದರಲ್ಲಿ ಹರ್ಕಂಜಿ. ನೋಡಿ ನನ್ನ ಗಂಡ ಹಸಿರಿಗೆ ಕುಡ್ಕೊಂಡು ಇಲ್ಲಿ ಮೊಬೈಲ್ ಹಚ್ಚಿರ್ತಾ. ಹಸಿರಿಗೆ ಕುಡ್ದು ಆದ ಕೂಡಲೇ ಆದರೆ ಅವು 20 ಎಲ್ಲಿ ತೋರಿಸ್ತೀನಿ ನೋಡಿ. ಇಲ್ಲಿ ದೊಡ್ಡ ಕಡೆ ಹಚ್ಚಿಟ್ಟಿಗೆ ಹೋಗಿರ್ತಾ, ಹಾಡಾಗಲಿ ನ್ಯೂಸ್ ಆಗಲಿ ಯಾವುದಾದ್ರೂ ಅದು ಹೆಂಗೆ ಕೇಳ್ಕೋತ ಹಸಿರಿಗೆ ಕುಡಿಯೋವು. ಅವ್ರು 20 ಎಲ್ಲಿ ನೋಡಿ ತೋರಿಸ್ತೀಗ. ಇಲ್ಲಿ ಹಚ್ಚಿಟ್ಟಿಕ್ಕೆ ಅಲ್ಲಿ ಆ ಮನೆ ಪಕ್ಕದ ಮನೆ ಟಿ ವಿ ನೋಡ್ಕೋತ ನಿಂತ್ಕತ್ರು ಅಲ್ಲಿ ಅವರು. ಮತ್ತು ಅವ್ರ ಅಣ್ಣ ಇಬ್ಬರು ಸೇರ್ಕೊಂಡು ನ್ಯೂಸೆಲ್ಲ ಅಲ್ಲಿ ನೋಡ್ತರು. ಇಲ್ಲಿ ಹಚ್ಕೊಂಡೇ ಇರ್ತದು ನೋಡಿ ತೋರಿಸ್ತಿ, ಹಚ್ಕೊಂಡೇ ಇರುತ್ತು. ಇದು ಅಮ್ಮನೆ. ಇಲ್ಲಿ ನೋಡಿ ಅಚ್ಚ ಬದಿಗೆ ಇದು ಪಕ್ಕದ ಮನೆ. ಇದು ಎಲ್ಲಿಂದ ಎಲ್ಲಿಗೆ ಯಾರ ಮನೆ ನಿಂಗಕ್ಕೆ ಯಾರಿಗೂ ಗೊತ್ತಾಗ್ತಿಲ್ಲ. ಹೆಂಗಕ್ಕೆ ಒಂದೇ ಗೊತ್ತಾಗ್ತು ಹೆಂಗೆ ಹೇಳಿರ್ ಮಾತ್ರವ. ಸೇಮ್ ಒಂದೇ ಥರ ಇದ್ದು ಇಡೀ ಮನೆನೂ.
ಇಲ್ಲಿ ಒಂದು ಟಿ ವಿ ಇದ್ದು, ಇಲ್ಲಿ ಈಚೆ ಬದಿಗೆ ಇದು ಅಮ್ಮನೆ ಟಿ ವಿ ಇದ್ದು, ಇಲ್ಲಿ ಈ ಕ್ರಿಕೆಟು ಮತ್ತು ಧಾರಾವಾಹಿ ಎರಡೂ ಇದ್ದಾಗ ಒಂದು ಬದಿಗೆ ಕ್ರಿಕೆಟ್ ಹಚ್ಕೊಂಡ್ರೆ ಅಲ್ಲಿ ಗಂಡಸ್ರೆಲ್ಲ ಅಲ್ಲಿ ಹೋಗಿ ಕೂತ್ಕತ್ತ, ಈಚೆ ಬದಿಗೆ ಧಾರಾವಾಹಿ ಹಚ್ಕೊಂಡ್ರೆ ಹೆಂಗಸ್ರೆಲ್ಲ ಇಲ್ಲಿ ಬಂದು ಕೂತ್ಕತ್ತಿದ್ದ ಮೊದಲು. ಟಾಕೀಸ್ ಹಂಗೆ ಇದು ಸಿಕ್ಕಾಪಟ್ಟೆ ದೊಡ್ಡಕ್ಕೆ ಜಾಗ ಇದ್ದಲ್ಲಿ ನೋಡ್ರೆ ಕಾಣಿಸ್ತು ನೀವಕ್ಕೆ ನೋಡಿ, ಇಲ್ಲಿ ಹಚ್ಚಿಟ್ಟಿಗೆ ಅಲ್ಲೋಗಿ ಟಿ ವಿ ನೋಡ್ತಾ ನಿಂತ್ಕೊಂಡಿರ್ತರು 9 ಗಂಟೆವರೆಗೂ. ಇದು ಹಚ್ಕೊಂಡಿರ್ತು ಕಡೆಗೆ ಗೊತ್ತನ್ನಾರೆ ಬಂದಾಗ್ತು. ಈಗ ಅದ್ರ ಮಧ್ಯದಲ್ಲಿ ಇದು ಒಂದು ಬೆಳಗ್ಗೆಯಿಂದ ಅರ್ಜೆಂಟ್ ಕೆಲಸವೇ ಆಗಿರ್ತು ನೋಡಿ. ಮಾಡಿ ಹಾಗಲಕಾಯಿ ಪಾಲಿನೇಷನ್ ಮಾಡ್ಕೊಳ್ಳವು ದಿವಸಾನು ಅದೊಂದು ಕೆಲಸ. ಎಂತಕ್ಕೆಂದ್ರೆ ಇದು ಮಾಡ್ಕೊಳ್ಳೋದೆ ಹೋದ್ರೆ ಕಾಯಿ ಆಗ್ತಿಲ್ಲ, ಬಿಟ್ಕೊಂಡ್ರೆ ನಮಗೆ ಬೇಕಲ್ಲಿ. ಹಾಗಾಗಿ ಮಧ್ಯದಲ್ಲಿ ಓಡೋಗಿ ಅದ್ರೂ ಒಂದು ಮಾಡ್ಕೊಂಡು ಬಂದು ಪಟಪಟನೇ ನೋಡಿ ತೋರಿಸ್ತಾ ಇದ್ದೆ. ಹೆಣ್ಣು ಹೂವು ಹೆಂಗಿರ್ತು, ಗಂಡು ಹೂವು ಹೆಂಗಿರ್ತೋಳಿ. ಏನು ಕೈಯಲ್ಲಿದ್ದು ಗಂಡು ಹೂವು, ಅದು ಹೆಣ್ಣು ಹೂವು ನೋಡ್ರೆ ಗೊತ್ತಾಗ್ತಾನೆ. ಯಾಕೆ ಹೆಣ್ಣು ಹೂವಿಗೆ ಕಾಯಿ ಕಚ್ಚಿಗೆ ಬಂದಿರುತ್ತಿಲ್ಲ, ಹೆಣ್ಣು ಹೂವಿಗೆ ಕಾಯಿ ಕಚ್ಚಿಗೆ ಬಂದಿರ್ತು, ಗಂಡು ಹೂವಿಗೆ ಕಾಯಿ ಕಚ್ಚಿಗೆ ಬಂದಿರ್ತಿಲ್ಲ. ಮಧ್ಯದಲ್ಲಿ ಜಸ್ಟ್ ಟಚ್ ಮಾಡಿರತ್ತು, ಅದು ಒಂಚೂರು ಎಲ್ಲೋ ಆಗ್ತು. ಅವಾಗ ನೋಡಿ ತೋರಿಸ್ತೀವಿ, ಮಧ್ಯದಲ್ಲಿ ನೋಡಿ ಕಾಣ್ತಾ ಇದ್ದು ಅಷ್ಟಾದರೆ ಸಾಕಾಗ್ತು. ಮಧ್ಯದಲ್ಲಿ ಇದನ್ನೊಂದು ಮುಗಿಸ್ಗೆ ಬಂದ್ಕೊಂಡು ಮುಗಿಸ್ಕೊಂಡು ಹಿತ್ಲಿಗೆ ಹೇಳಿ ಹೋದ ಕೂಡಲೇ ಮನೆಯಿಂದ ಹೊರ ಬಿದ್ಕೊಳ್ಳೆ ಉಂಬಳ ಸಿಕ್ಕಾಪಟ್ಟೆಯ. ಮಧ್ಯದಲ್ಲಿ ಅಂತೂ ಸಿಕ್ಕಾಪಟ್ಟೆ ಪರಿಮಳ ಬಂತು ನೋಡಿದೆ. ಇದು ನೋಡಿ ಕೋಳಿಮಟ್ಟೆ ಹೂವು ನಿನ್ನೆ ಅಷ್ಟೇ ವೀಡಿಯೋ ಅಪ್ಲೋಡ್ ಮಾಡಿದ್ನಲ್ಲಿ, ಅದು ಈ ಟೈಮಿಗೆ ಸಿಕ್ಕಾಪಟ್ಟೆ ಆಗ್ತು. ಪರಿಮಳದಿಂದನೇ ಅಟ್ರ್ಯಾಕ್ಟ್ ಮಾಡ್ತು. ಇದರ ಬೀಜ ಆಗ್ತು, ಬೀಜದಿಂದ ಮಾಡ್ತಾ ನಾ ಎಲ್ಲ ನಿನ್ನೆ ಡೀಟೇಲ್ ವೀಡಿಯೋ ಅಪ್ಲೋಡ್ ಮಾಡಿದ್ದಿ. ಹೆಣ್ಣೆ ನೆಟ್ಟರು ಬದುಕ್ತು, ಬೀಜದಿಂದ ಆಗ್ತೋಳಿ. ಹೊರಗೆ ಹೇಳಿ ಹೋಗಿ ಬಂದ್ಕೊಳ್ಳೇನೆ ಇದು ಉಂಬಳ ತೆಗಿಯೋದೇ ದೊಡ್ಡ ಕೆಲಸ. ನೋಡಿ ಹೆಂಗೆ ಕಚ್ಚಿಗೆ ಇದ್ದು ಇಷ್ಟೆಷ್ಟು ಸಣ್ಣದೂಳಿ. ಫಸ್ಟ್ ವೀಡಿಯೋದಲ್ಲಿ ದೊಡ್ಡ ಉಂಬಳ ತೋರಿಸಿದ್ದಿ. ಅಂತಕ್ಕೆಂದರೆ ಮಳೆಗಾಲ ಸ್ಟಾರ್ಟಿಂಗಲ್ಲಿ ದೊಡ್ಡಕ್ಕಿರ್ತ, ಕಡೆಗೆ ಮರಿ ಹಾಕ್ಯತ್ತವು. ಹಾಗಾಗಿ ಸಿಕ್ಕಾಪಟ್ಟೆ ಸಣ್ಣದಿರ್ತು. ಕಾಲು ಬೆರಳೆಜ್ಜಲೆಲ್ಲ ಹೊಕ್ಕೊಂಡ್ರೆ ಗೊತ್ತೇ ಆಗ್ತಿಲ್ಲ ಹಂಗಿದ್ದವು. ಸುಮಾರು ಹೆಂಗಸರು ಸ್ವಲ್ಪ ಹೊರಗೊಪ್ಪದು ಕಮ್ಮಿ, ಹಿಂಗೆ ತೆಕ್ಕತ್ತಿಯ. ಗಂಡಸ್ರಲ್ಲವ ಕಾಲಿಗೆ ಕಚ್ಚಿ ಅದು ತನ್ನಾರೆ ರಕ್ತ ಕುಡ್ಕೊಂಡು ಹಣ್ಣಾಗಿ ಉದ್ರ ಬಿದ್ಕೋತಿರ್ತು. ಅವೆಲ್ಲ ತೆಗಿತ್ವಲ್ಲ, ಕಾಲಿಗೆಲ್ಲ ರಕ್ತ ಹರಿತಾ ಇರ್ತು. ನೋಡಿ ಸೂಳುಗಳು ರೆಡಿ ಆಜು, ಒಂದು ಟ್ರೇದಲ್ಲಿ ರೆಡಿ ಆಜು, ಇನ್ನೊಂದು ಸತಿ ಮಾಡವು. ಮತ್ತು ನೋಡಿ ಇದಿಷ್ಟು ಅದನ್ನ ಉಗಿಲ್ ಬೇಯಿಸವು. ನಾ ಡೀಟೇಲ್ ವೀಡಿಯೋ ಹಾಕ್ತೀವಿ ನೆಕ್ಸ್ಟು, ಯಾರು ಬೇಕಾದ್ರೆ ನೋಡಿ. ಹಾಗೆ ಒಂಚೂರು ಮೆತ್ತಿ ಬಂದು ಕನ್ನಡಿ ಕಂಡ್ಕೊಳ್ಳೆ ಹೆಣ್ಣುಡ್ರಿ ನಿತ್ಕೊಂಬನ ಕಾಣಿಸ್ತಲ್ಲಿ. ಸ್ವಲ್ಪ ಕನ್ನಡಿ ಬಿಟ್ಟಿಗೆ ಹೋಗೋವು ಕಾಣಿಸ್ತಿಲ್ಲ. ಒಂದು ಸರಿ ಅದ್ರ ಮುಂದೆ ನಿತ್ಕೊಬಿಡೋಣ ಕಾಣಿಸ್ತು. ಇರಲಿ ತಗೊಳ್ಳಿ. ಈಗ ಹಾಗೆ ಅರ್ಜೆಂಟ್ ರಂಗೋಲಿ ಹಾಕ್ಕೊಳ್ಳೋಕ್ಕಾಗಿತ್ತು. ನಿನ್ನ ಅಂಗಳ ತೊಳೆದಿದ್ದು ಹಾಗೆ ಇತ್ತು, ರಂಗೋಲಿ ಹಾಕಿದ್ವಿಲ್ಲ. ನೆಂಟರು ಬಂದಾಗ ಚಲೋ ಕಾಣಿಸ್ತಿಲ್ಲ ಇಲ್ಲಿ. ಮತ್ತು ಹವ್ಯಕರ ಮನೆ ಮುಂದೆ ರಂಗೋಲಿ ಕಂಪಲ್ಸರಿನೇ ಇರ್ತು, ಯಾರೂ ಹಂಗೆ ಇದು ಮಾಡ್ತಿವಿಲ್ಲ. ಅಂತಕ್ಕೆಂದ್ರೆ ಅವ್ರದ್ದು ಒಂದು ನಂಬಿಕೆ ಅಂತೂ ಕೇಳ್ರೆ, ಬಾಗಿಲಲ್ಲಿ ರಂಗೋಲಿ ನೋಡ್ಕೊಂಡೆ ಲಕ್ಷ್ಮಿ ಒಳಗೆ ಬತ್ತು ಹೇಳೋದು ನಂಬಿಕೆ. ಇದೊಂದು ನೋಡಿ ಆರತಿ ಕಟ್ಟು ನಾ ಮಾಡಿದ್ದಾಗಿತ್ತು ಸುಮಾರು ವರ್ಷದ ಹಿಂದೆ. ಇದು ನಂಗಳ ಮದುವೆಯಲ್ಲಿ ಹವ್ಯಕರು ಹೊರಗಾಯಿಲ್ ಹಿಡ್ಕತ್ತ ಗಂಡುಡ್ರ ಕೈಯಲ್ಲಿ. ಅದು ಇದು ನನ್ನ ಮದುವೆ 19 ವರ್ಷ ಆಯ್ತು. ಇದು 19 ವರ್ಷದ ಹಿಂದಿನ ಕಾಯಿ ಒಳಗಡೆ ಹಾಳಾಗಿತ್ತು, ಅದ್ರ ಹೊರಗಡೆ ಹೆಂಗಿದ್ದು ನೋಡಿ. ಇದು ನಮ್ಮ ನೆಂಟರಲ್ಲೇ ಒಬ್ರು ಮಾಡಿಕೊಟ್ಟಿದ್ದಾಗಿತ್ತು. ರಂಗೋಲಿ ಹಾಕೋ ಅಂದ್ಕೊಳ್ಳೆ ರಂಗೋಲಿ ಪಟ್ಟಿ ಬೇಕು ಕಾಮನ್ನಾಗಿ. ಅದು ಎಲ್ಲಿದ್ದು ತೋರಿಸ್ತಿ. ಇದು ಎಂದೇ ಕಪಾಟು, ಇದರೊಳಗೆ ಎಲ್ಲರೂ ಇದ್ದ ಅಪ್ಪ ಅಮ್ಮ ಒಂದು ಬಿಟ್ಟು. ನೋಡಿ ಚಾಕ್ ಪೀಸ್ ರಂಗೋಲಿ ಹಾಕೋದಾಗಿದ್ದ ಚಾಕ್ ಪೀಸ್ ಹೆಂಗೆ ತಗಂಜಿ ತೋರಿಸ್ತಾ ಇದ್ದಿ. ಮತ್ತು ಅದು ನೀರಲ್ಲಿ ಡಿಪ್ ಮಾಡ್ಕೊಳ್ಳವು, ಹಂಗೆ ನೀರು ತೋರಿಸ್ತಾ ಇದ್ದಿ. ಇಷ್ಟೆಲ್ಲ ಮಾಡತ್ತಿಗೆ ಬೆಳಗ್ಗೆ 6 ಗಂಟೆಯಿಂದ 9:20 ನಿಂಗೆ ತೋರಿಸ್ತಾ ಇದ್ದಿ ನೋಡಿ. ಸುಳ್ಗಡ್ಬು ಆಸರಿಗೆ ಇದನ್ನೆಲ್ಲ ಮಾಡ್ಕೊಂಡು ಈ ಮಧ್ಯದಲ್ಲಿ ಫಸ್ಟ್ ಬಂದು ರಂಗೋಲಿನೂ ಹಾಕಿ ಬಿಡೋಣ ಹೇಳಿ ಬಂದು ಒಬ್ಬಪ್ಪದ್ರೊಳಗೆ 10 ಗಂಟೆಗೆ ಬತ್ತಿ ಹೇಳಿದ್ದ. ಚೂರು ಹೆಚ್ಚು ಕಮ್ಮಿ ಬತ್ತ ಬಿಡಿ. ಅಷ್ಟರೊಳಗೆ ರಂಗೋಲಿ ಹಾಕ್ಯಳವು ಹೇಳಿ ಓಡಿ ಬಂದಿಕ್ಕೆ ಹೊರಗಡೆ. ಎಷ್ಟು ಫಾಸ್ಟ್ ಆಗ್ತೋ ಅಷ್ಟು ಫಾಸ್ಟ್ ರಂಗೋಲಿ ಹಾಕ್ಯಂಬನಾಡಿ. ರಂಗೋಲಿ ಹಾಕ್ಯಳವು ಅಂದ್ರೆ ಹುಡುಕವು ಯಾವುದು ಹಾಕವು ಅದೆಲ್ಲ ಸೆಲೆಕ್ಟ್ ಮಾಡಿ ಇಟ್ಕೊಂಡ್ರೆ ಫಾಸ್ಟಾಗಿ ಆಗ್ತಿತ್ತು. ಅದು ನಂಗೆ ಅದು ಆಜಿಲೆ ನೋಡಿ. ನಾನು ರಂಗೋಲಿ ಪಟ್ಟಿ ಹೆಂಗಿದ್ದು ತೋರಿಸ್ತಾ ಇದ್ದಿ. ಇದು ಸುಮಾರು ವರ್ಷದ ಹಿಂದಿಂದು. ಈಗೆಲ್ಲ ಮೊಬೈಲಲ್ಲೇ ಬೇಕಾದ ನಮಗೆ ಸಿಕ್ತು. ಅದನ್ನ ನಾ ಒಂದಷ್ಟು ಸ್ಟಾಕ್ ಮಾಡಿ ಇಟ್ಕೊಂಡಿದ್ದಾಗಿತ್ತು. ಅದರೊಳಗೆ ಒಂದು ಚಾಯ್ಸ್ ಮಾಡಿ ಹಾಕ್ತೀಗ ನೋಡಿ. ನಿಮ್ಗೆ ಇಷ್ಟ ಆಜ ಹೇಳಿ ಲೈಕು ಕಾಮೆಂಟ್ಸು ಶೇರು ಮಾಡಿ. ಮತ್ತು ಪ್ಲೀಸ್ ನನ್ನ ವೀಡಿಯೋಗೆ ಸಬ್ಸ್ಕ್ರೈಬ್ ಮಾಡಿ. ಎಲ್ಲರ ಹತ್ರ ರಿಕ್ವೆಸ್ಟ್ ಮಾಡ್ಕೊತಾ ಇದ್ದಿ. ದಯವಿಟ್ಟು ಇಷ್ಟರವರೆಗೆ ಸಬ್ಸ್ಕ್ರೈಬ್ ಮಾಡಿದವಕ್ಕೆಲ್ಲ ದೊಡ್ಡ ಧನ್ಯವಾದ, ತುಂಬಾ ಧನ್ಯವಾದ ಹೇಳ್ತಿ. ನಂಗೆ ಸಿಕ್ಕಾಪಟ್ಟೆ ಖುಷಿ ಆಜು. ಹಂಗೆ ಇನ್ನು ಮುಂದೆ ಎಲ್ಲರೂ ಮಾಡಿ ರಿಕ್ವೆಸ್ಟ್ ಮಾಡ್ಕೊತಾ ಇದ್ದಿ ದಯವಿಟ್ಟು. ಅಂತಕ್ಕೆಂದು ಹಿಂಗೆ ಹಂಗೆ ಮಾಡ್ರೆ ನಂಗೂ ಪ್ರೋತ್ಸಾಹ ಕೊಟ್ಟಂಗೆ ಆಗ್ತು ಮತ್ತು ವೀಡಿಯೋ ಅಪ್ಲೋಡ್ ಮಾಡಲು ಖುಷಿ ಆಗ್ತು. ನೋಡಿ ಈಗ ಈ ರಂಗೋಲಿ ಸೆಲೆಕ್ಟ್ ಮಾಡ್ಕೊಂಡು ಇದು ನೋಡಿ ಪಾಟಿ ಕಡ್ಡಿ ಅಥವಲ್ಲಿ ಆ ಕಡ್ಡಿ ಇದರೊಳಗೆ ಲೈಟಾಗಿ ಒಂದು ಸರಿ ಚುಕ್ಕಿ ಹಾಕ್ಯತಿ ನೋಡಿ. ಇದು 11ರಿಂದ 1 ಈ ರಂಗೋಲಿ 11 ಚುಕ್ಕಿಯಿಂದ 1 ಚುಕ್ಕಿ ವರಿ ಬರವು ನೋಡಿ. ಚುಕ್ಕಿ ಇಟ್ಕೊಂಡಾತು. ಈಗ ನೋಡಿ ಅದರೊಳಗೆ ಪಾಟಿ ಕಡ್ಡಿ ಆದ್ಮೇಲೆ ಈ ಪಾಟಿ ಕಡ್ಡಿಯೆಲ್ಲ ಒಂದು ಸರಿ ಬಿಡಿಸ್ಗೆತಿ. ಅಂತಕ್ಕೆಂದ್ರೆ ಅಕಸ್ಮಾತ್ ತಪ್ಪಿಗಿಪ್ಪಿ ಹೋದ್ರೆ ನಮಗೆ ವರ್ಷಕೆಂಬಲ್ಲಿ ಈಸಿ ಆಗ್ತದ. ಹಾಗಾಗಿ ನೋಡಿ ಬಿಡಿಸಾತು ಈಗ ರಂಗೋಲಿಯ. ಈಗ ಚಾಕ್ ಪೀಸಲ್ಲಿ ಡಿಪ್ ಮಾಡಿ ಬಿಡಿಸ್ತೀನಿ ನೋಡಿ. ಇದೇ ರಂಗೋಲಿ ಬಿಡಿಸಿದ್ದಿ ಹಿಂಗೆ ಆಜ ಸರಿ ಆಜ ಇಲ್ಲೇ ಹೇಳಿ. ಈ ನೋಡಿ ನೀರಲ್ಲಿ ಚಾಕ್ ಪೀಸ್ನ ಡಿಪ್ ಮಾಡ್ಕೊಂಡು 1 ಸೆಕೆಂಡ್ ಡಿಪ್ ಮಾಡಿದ್ರೆ ಸಾಕಾಗ್ತು.
ನೆನೆಸ್ಕೊಂಡು ಹಾಗೆ ಅದ್ರೊಳಗೆ ಈಗ ಬಿಡ್ಸೋಣ ನೋಡಿ ರಂಗೋಲಿಯ ನಿಮ್ಗೆ ತೋರಿಸ್ತಾ ಹೋಗ್ತೀವಿ ಎಷ್ಟು ಫಾಸ್ಟ್ ಆಗೋದು ಒಣಗ್ದಂಗೆ ಕಲರ್ ಹೆಂಗೆ ಚೇಂಜ್ ಆಗ್ತು ನೋಡಿ. ನೋಡಿ ಎಷ್ಟು ವೈಟಾಗಿ ಎದ್ದು ಕಾಣಿಸೋಣತ್ತು ನೋಡಿ. ಈ ಪಾಟಿಕಟ್ಟಿಲಿ ಬಿಡಿಸಿದ್ದಕ್ಕೂ ಈ ಚಾಕ್ ಪೀಸಲ್ಲಿ ಇದ್ದಿದ್ದಕ್ಕೂ ವ್ಯತ್ಯಾಸ ನಿಂಗೆ ಕಾಣ್ತಾ ಇದ್ದಿಕ್ಕೂ ನೋಡಿ ಎಷ್ಟು ಚಂದ ಮಾಡ್ತಿದ್ತಾ ಇದ್ದೀಳಿ. ಚಲೋ ಅಜ ರಂಗೋಲಿ. ಇದು 11ರಿಂದ 1 ಈ ರಂಗೋಲಿ ನೋಡಿ. ಈಗ ಇಷ್ಟ ಆಯ್ತು ಒಂದು ಸರಿಯ. ಈಗ ಲೈಟಾಗಿ ಶೇಡ್ ಮಾಡವು ಕಲರ್ ಚಾಕಲ್ಲಿ ಮಾಡ್ತೀವಿ. ಕಲರ್ ಚಾಕಲ್ಲಿ ಸುಮಾರು ಥರ ಸಿಕ್ತು, ನಿಮಗೆ ಗೊತ್ತಿದ್ದಕ್ಕೂ ನಾ ಆದರೆ ಎಕ್ಸ್ಟ್ರಾ ಹೇಳೋದು ಬೇಡ. ಆದರೆ ಇದರೊಳಗೆ ಪಿಂಕ್ ಮಾತ್ರವ ಚಂದನೂ ಕಾಣಿಸ್ತು, ಸ್ವಲ್ಪ ಜಾಸ್ತಿ ದಿವಸ ಇರ್ತು. ಬಾಕಿ ಯಾವ ಕಲರ್ ತಂದ್ಕೊಂಡ್ರು ಒಂದು 2-3 ದಿವಸಕ್ಕೆ ಕಲರ್ ನಡೀತು, ವೈಟ್ ಆಗೋಗ್ತು, ಅಷ್ಟು ಚಂದ ಕಾಣ್ತಿಲ್ಲ. ಹಾಗಾಗಿ ನಾ ಪಿಂಕ್ ಒಂದೇ ಕಲರ್ ತಂದ್ಕಂಜಿ, ಬೇರೆ ತಂದ್ಕಂಜಿಲ್ಲ ನೋಡಿ. ಹಿಂಗೆ ಮಾಡಿ ಲೈಟಾಗಿ ಶೇಡ್ ಮಾಡ್ಕೊತ ಹೋದರೆ ಎಷ್ಟು ಚಂದ ಬತ್ತು ರಂಗೋಲಿ ತೋರಿಸ್ತಿ. ಮತ್ತು ನನಗೆ ರಂಗೋಲಿ ಹಾಕೋದು ಒಂಥರ ಸಿಕ್ಕಾಪಟ್ಟೆ ಪ್ರೀತಿ ಕೆಲಸ. ರಂಗೋಲಿ ಹಾಕೋದು, ಹೂವಿನ ಗಿಡ, ಹಿತ್ತಲು, ತರಕಾರಿ ಇದು ಮಾಡೋದು, ಮತ್ತು ಬಟ್ಟೆ ಹೊಲಿಯೋದು, ಇದಿಷ್ಟು ನಂಗೆ ಸಿಕ್ಕಾಪಟ್ಟೆ ಫೇವ್ರೆಟ್ ಕೆಲಸ. ನಮ್ಮ ಮನೇಲಿ ನಿಜವಾಗಿ ಹೇಳೋದು ನಾ ಹೌಸ್ ವೈಫು, ಹಾಗಾಗಿ ಮನೆಯಲ್ಲಿ ಟೈಮ್ ಪಾಸಿಗೆ ಇದನ್ನೆಲ್ಲ ರೂಢಿ ಮಾಡ್ಕೊಂಜಿ. ನಂಗೆ ಸಿಕ್ಕಾಪಟ್ಟೆ ಇಷ್ಟ ಆದ ಕೆಲಸ ಇದನ್ನು. ಹಾಗಾಗಿ ಹೌಸ್ ವೈಫು ಮತ್ತು ಹಳ್ಳಿ ಹೆಣ್ಮಕ್ಳಿಗೆ ಜಾಸ್ತಿ ಸಪೋರ್ಟ್ ಮಾಡಿ ನೀವು. ಅದಕ್ಕೆ ರಿಕ್ವೆಸ್ಟ್ ಮಾಡ್ಕೊತಾ ಇದ್ದಿ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹೇಳಿ ನೋಡಿ. ಈಗ ಶೇಡ್ ಮಾಡಾತು ಹೆಂಗೆ ಅಂತ ಇದ್ದು ನೋಡಿ ವಿಡಿಯೋದಲ್ಲಿ ನೋಡಿ. ಇದು ಮುಟ್ಟು ನೋಡ್ರು ಗೊತ್ತಾಗ ನೀವು ನೋಡ್ರಿ, ಚಾಕ್ ಪೀಸಲ್ಲಿ ಹಾಕಿದ್ರೆ ಇದು 1 ತಿಂಗಳ 2 ತಿಂಗಳ 3 ತಿಂಗಳಾದರೂ ಎಂಥದ್ದು ಆಗ್ತಿಲ್ಲ, ಹಿಂಗೆ ಇರ್ತು ಇಷ್ಟೇ ಕಲರಲ್ಲಯ್ಯ. ನೀವು ಅದ್ರ ಮೇಲೆ ಗುಡಿಸಿ ಒರೆಸಿ ಎಂತ ಮಾಡಿದ್ರು ಎಂಥದ್ದು ಆಗ್ತಿಲ್ಲ. ನೀರು ಹಾಕಿ ತಿಕ್ಕು ತೊಳೆದ್ರೆ ಮಾತ್ರ ಹಂಗೆ ಹೋಗ್ತು. ಇದು ನೋಡಿ ಮನೆ ಪಕ್ಕದ ಮನೆ ಹೊತ್ತಿಗೆ ರಂಗೋಲಿ ಹಾಕಿದ್ದು, ಇದು ಸುಮಾರು ತಿಂಗಳಗಟ್ಲಿಗೆ ಬಂತು ನೋಡಿ. ಸ್ವಲ್ಪ ಕಲರ್ ಒಂದು ಲೈಟ್ ಅಷ್ಟೇ ಬಿಟ್ಟರೆ ಅಂಥ ವ್ಯತ್ಯಾಸ ಆಗ್ತಿಲ್ಲ. ಹೆಂಗವು ಇಷ್ಟು ದೊಡ್ಡ ಅಂಗಳನಲ್ಲಿ ಪದೇ ತೊಳೆಯಲಾಗ್ತಿಲ್ಲ. ತಿಂಗಳ 1 ಬಾರಿ ಹಿಂಗೆ ತೊಳಿತೀಯ, ತೊಳೆದಾಗ ರಂಗೋಲಿ ಹಾಕ್ಬಿಡ್ತೀವಿ, ಅದು ಇನ್ನೊಂದು ತಿಂಗಳವರೆಗೂ ಹಾಗೆ ಇರ್ತು. ಇದನ್ನು ಹಿಡಿ ತಗೊಂಡು ತರದ್ರೆ ಮಾತ್ರ ಹೋಗ್ತು. ಬರೀ ಅಂಗಳ ತೊಳೆಯೋಕ್ಕಾರೆ ನೀರು ಹಾಕಿ ಒತ್ತಿರು ಹೋಗ್ತಿಲ್ಲ ಈ ರಂಗೋಲಿ. ಮತ್ತು ನಾವು ಹುಡಿಲೆಲ್ಲ ಹಾಕಿದ್ರೆ ಗಾಳಿ ಬಂದು ಮತ್ತು ಅಥವಾ ಗುಡಿಸಿ ಹಿಂಗಿದೆಲ್ಲ ಮಾಡಲು ಗೊತ್ತಿಲ್ಲ, ಗಾಳಿ ಬಂದು ಕೂಡ ನಡೀತು ಆ ಹುಡಿ. ಇದರಲ್ಲಿ ಹಂಗಾಗ್ತಿಲ್ಲ. ಇದು ನೋಡಿ ಮನೆ ಅಂಗಳ ಎಷ್ಟು ದೊಡ್ಡಕ್ಕಿದ್ದು ಹೆಂಗಿದ್ದೂಳಿ. ಇದನ್ನು ಪದೇ ಎಲ್ಲ ತೊಳೆಯಲ್ಲ ಆಗ್ತು ಅನ್ನಿಸ್ತ ನಿಂಗಕ್ಕೆ. ಈ ನೋಡಿ ಹೆಂಗಾಜು ರಂಗೋಲಿ ತೋರಿಸ್ತಾ ಇದ್ದಿ. ಚಂದಾಜ ಕಾಮೆಂಟಲ್ಲಿ ತಿಳಿಸಿ, ಚಂದಾಜುಳಾದರೆ ನಿಂಗಕ್ಕೆ ಇಷ್ಟ ಆದರೆ ನೋಡಿ. ಸೂಳುಗಡ್ಬೆ ಎಲ್ಲದೂ ರೆಡಿ ಆಯ್ತು. ಈಗಿನ ನಾವು ನೆಂಟರು ಬಪ್ಪದೊಂದೇ ಬಾಕಿ ವೇಟ್ ಮಾಡ್ತಾ ಇದ್ಯಾ ನೋಡಿ. ರಂಗೋಲಿನೂ ಹಾಕಿ ಆಯ್ತು, ಸೂಳುಗಡ್ಬು ರೆಡಿ ಆಯ್ತು. ಈಗ ವೆಯ್ಟ್ ಮಾಡ್ತಾ ಇದ್ದೆ. ಈಗ ಇಷ್ಟೊತ್ತಿಗೆ ಗಂಟೆ ಎಷ್ಟೊತ್ತು ತೋರಿಸ್ತೀನಿ ನೋಡಿ. ಮನೆ ಗಡಿಯಾರ ಹೆಂಗಿದ್ದವಳು ಕಾಮೆಂಟ್ ಮಾಡಿ. 10 ಗಂಟೆಗೆ 5 ನಿಮಿಷ ಇದ್ದು, 7 ನಿಮಿಷ ಇದ್ದು ಸಾರಿ. ಮಧ್ಯದಲ್ಲಿ ಇವು ಒಂದಿದ್ದ ಹೊರಗೆ ಬಾಗ್ಲಲ್ಲೇ ಇರ್ತಾರೆ ಮೇಯದ ಬಿಟ್ಟಿಕ್ಕೆ. ಎಂಥರು ಕೊಡ್ತವನ ಎಂಥರು ತಿಂಬಲ್ಲಾಗ್ತು ನೋಡ್ಕೆತ್ತ ಬಾ ಅಂದ್ಕೊಳ್ಳೆ ಹಿಂದೆ ಬಂದ್ಬಿಡ್ತ. ಅವನು ಅಷ್ಟೊತ್ತಿನ ನೋಡ್ಕೊತಿರಕ್ಕಾಗ್ತು, ಎಲ್ಲರೂ ಓಡಿ ನಡೆದ್ರೆ ಹೇಳಿ ಬಿಟ್ಟು ಹಾಕಿ ಇಡ್ತರು ಅವರು. ಹಾಗಾಗಿ ಬಾಗ್ಲಲ್ಲೇ ಇರ್ತಾ ಮಾತಾಡ್ಸ್ಕೊತ, ಬಾಳೆಹಣ್ಣು ಕೊಟ್ಟರೆ ತಿನ್ಕೊತ, ಪ್ಯಾರ್ಲೆ ಹಣ್ಣು ಕೊಟ್ಟರೆ ತಿಂತ, ಮಾವಿನ ಹಣ್ಣು ಕೊಟ್ಟರೆ ತಿಂತ, ಹುಲ್ಲು ಅಂತ ತಿಂತಿಲ್ಲ ಅವ, ಬಾಕಿ ಎಲ್ಲದನ್ನೂ ಮಾಡ್ತು. ಚಪಟ ಹಿಂಡಿ ಮಳ್ಳು, ಚಪಟ ಹಿಂಡಿ ಹಿಡ್ಕ ಬಂದರೆ ಎಲ್ಲಿಗೆ ಬೇಕಾದ್ರೂ ಒತ್ತುದು ಹಿಂಗೆ ಕರೆದುಕೊಳ್ಳೆ. ಮಧ್ಯದಲ್ಲಿ ಇನ್ನೊಂದು 5 ನಿಮಿಷ ಮಾತಾಡ್ಸ್ಕೆ ಬಂದು ಇಷ್ಟೋ ತನಕ ಸಿಕ್ಕಾಪಟ್ಟ ಬ್ಯುಸಿ ಇದ್ವಲ್ಲ. ಈಗ ನೆಂಟರು ಬಂದು ಯಾರು ನೋಡಿ ನಿಮಗೆ ಗೊತ್ತಿದ್ರೆ ಕಾಮೆಂಟ್ ಮಾಡಿ. ಇವರು ಪ್ರಜಾವಾಣಿ ಸಂಪಾದಕರು, ಬೆಂಗಳೂರಿಂದ ಬಂಜಾಯಮ್ಮನಿಗೆ. ನನ್ನ ತಂಗಿ ಅತ್ತೆ ಮಾವ ಫಸ್ಟ್ ಟೈಮ್ ಮನೆ ಬಂದಿದ್ದು ಇದು. ನೋಡಿ ಆಸರಿಗೆ ಎಂತೆಂಥ ಹಾಕಿದ್ಯಾ, ಎಂತೆಂಥ ಮಾಡಿದ್ಯಾ, ಎಷ್ಟು ಖುಷಿಯಿಂದ ಸತ್ಕಾರ ಮಾಡಿದ್ಯಾ ಹೇಳಿ ತೋರಿಸ್ತಾ ಇದ್ಯಾ. ಹವ್ಯಕರಿಗೆ ನೆಂಟರು ಸತ್ಕಾರ ಮಾಡೋದು ಅಷ್ಟೇ ಖುಷಿ ಕೆಲಸ, ಸಿಕ್ಕಾಪಟ್ಟೆ ಪ್ರೀತಿ ಕೆಲಸನೂ. ಮತ್ತು ಪ್ರೀತಿಯಿಂದನೇ ಮಾಡ್ತಾ ಅದನ್ನು ನೋಡಿ. ಎಂತೆಂಥ ಮಾಡಿದ್ಯಾ ಗೊತ್ತಾ ಹೇಳಿ, ಎಂತೆಂಥ ಅವಕ್ಕೆ ಹಾಕಿದ್ಯಾಳು ತೋರಿಸ್ತಾ ಇದ್ದಿ. ಇದು ಖಾರ ಕಡ್ಡಿ, ಸೌತೆಕಾಯಿ ಖಾರ ಕಡ್ಡಿ ಮಾಡಿ ತೋರಿಸಿದ್ನಲ್ಲಿ. ಇದು ಉಂಡ್ಲೆಕಾಳು, ಇದು ಶೇವು, ಇದು ಬಾಳೆಕಾಯಿ ಚಿಪ್ಸು ಮತ್ತು ಸೂಳುಗಡ್ಬು, ಆಮೇಲೆ ಹಲಸಿನಕಾಯಿ ಹಪ್ಪಳ. ಇದಿಷ್ಟು ಐಟಮ್ ಹಾಕಿದ್ಯೋ. ಅವು ನೋಡೇ ಹೆದರೋದ ಒಂದು ಸರಿ, ಇಷ್ಟೆಲ್ಲ ನಂಗಳ ಹತ್ರ ತಿಂಬಲ್ಲಾಗ್ತಾ ಹೇಳಿ ನೋಡಿ. ಹಲಸಿನಕಾಯಿ ಹಪ್ಪಳ ಹಾಗೆ ಊಟ ಮಾಡ್ಕೊಂಡೆ ಹೋಗ್ತವ ಅಂತದ ನೋಡಿ. 10 ಗಂಟೆಗೆ ಅರ್ಧ ಪದಾರ್ಥ ಅನ್ನ ಎಲ್ಲ ಆಗೋಗಿತ್ತು. ಅವು ಮುಂಚೆ ಹೋಗವು ಬೆಂಗಳೂರಿಗೆ ಹೋಗ್ತೀಯ ಅಂದ್ವಾ, ಹಾಗಾಗಿ ಕಡೆಗೂ ಹೋಜ್ವಿಲೆ ನೋಡಿ. ಅವು ಹವ್ಯಕರ ಅರ್ಶಿನ ಕುಂಕುಮ ಕೊಡೋದೆ ಮನೆ ಬಂದು ಯಾವ ಹೆಂಗಸ್ರನ್ನೂ ಹಾಗೆ ಕಳಿಸ್ತೀವಿಲ್ಲ, ಹೆಂಗಸರು ಹೆಣ್ಣುಡ್ರನ್ನ ಅದನ್ನು ರೆಡಿ ಮಾಡಿ ಇಟ್ಕೊಂಡ್ಯ.
ಕಡೆಗೆ ಅವು ಊಟಕ್ಕೆ ಇರ್ತವಿಲ್ಲ ಹೇಳಿ ಹೊರಟ್ವ. ಹಾಗಾಗಿ ಇನ್ನು ಮತ್ತೊಂದು ಎಂಥಾರು ಪದಾರ್ಥ ಮಾಡಿ ಕೇಳವಲ್ಲಿ ಪಲ್ಯ ಆಯ್ತು, ಹೀರೆಕಾಯಿ ಬಜ್ಜಿ ಒಂದು ಮಾಡಿದಿದ್ಯ ಮದ್ಯವ. ಈಗ ಬೇರೆದೆಂಥಾರು ಮಾಡವು ಹೇಳಿ ಮಾಡಿ ಹಾಗಲಕಾಯಿ ಚಟ್ನಿ ಮಾಡೋಣ ಅಂತು ಅತ್ತೆ. ಅದನ್ನೇ ಮಾಡಿದ್ಯಾ. ನಾ ಮಾಡಿದ್ನಿಲ್ಲ ಮಾಡಿ ಹಾಗಲಕಾಯಿ ಚಟ್ನಿಯ. ಕಡೆಗೆ ಎಳ್ಳು ಮತ್ತು ಉದ್ದಿನಬೇಳೆ, ಗಾಂಧಾರಿ ಮೆಣಸನ್ನು ಹುರ್ಕೊಳ್ಳವು, ಕಾಯಿ ತುರಿದಿಟ್ಕಂಜಿ ಹಾಗೆ ಈ ಮಾಡಿ ಹಾಗಲಕಾಯಿನೂ ಹುರ್ಕೊಳ್ಳವು. ಹುರ್ಕೊಂಡು ಅದ್ರ ಸಂತಿಗೆ ಹಾಕಿ ಬೇಯಿಸಿ ಉಪ್ಪು ಹುಳಿ ಹಾಕ್ಬಿಟ್ರೆ ಇದು ಮಾಡಿ ಹಾಗಲಕಾಯಿ ಚಟ್ನಿ ರೆಡಿ ಆಗ್ತು. ಬೇಗ ಹಪ್ಪದವು ಹೊರಡಲ್ಲೇ ಸುಮಾರು 11-11:30 ಆಗೋತು. 1 ಗಂಟೆಗೆ ಊಟಕ್ಕಾಗಕ್ಕಾಗಿತ್ತು. ಹಾಗಾಗಿ ಇನ್ನು ಬೇರೆ ಬೇರೆ ಪದಾರ್ಥ ಹುಡುಕಿ ತಿಪ್ಪದೆಂಥದ್ದು ಹೇಳಿ ಈಸಿ ಅಪ್ಪಂತ ಪದಾರ್ಥ ಮಾಡಿ ಮುಗಿಸ್ಗೆ ಬಿಡೋಣ. ಇಷ್ಟೋ ತನಕ ಅಂತೂ ಓಡಿದ್ದೆ ಆಯ್ತು ಬೆಳಗಿಂದವ ಹೇಳಿ ಈಸಿ ಅಪ್ಪ ಪದಾರ್ಥ ಒಂದು 2-3 ಮಾಡ್ಕೊಂಡ್ಯ. ಬೀನ್ಸಿನ ಪಲ್ಯ, ಇದು ಒಂದು ಚಟ್ನಿ ಮತ್ತು ಹೀರೆಕಾಯಿ ಬಜ್ಜಿ, ಅದು 3 ಪದಾರ್ಥ ಮಾಡ್ಕೊಂಡ್ಯ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಪದೇ ಪದೇ ಹೇಳ್ತಾ ಇದ್ದಿ ಅಂತಕ್ಕೆ ಅಂದರೆ ನೀವು ವಿಡಿಯೋ ನೋಡಲು ಸಿಕ್ಕಾಪಟ್ಟೆ ಜನ ನೋಡ್ತಾ ಇದ್ದಿ, ನಂಗೆ ಗೊತ್ತಾಗ್ತಾ ಇದ್ದು. ಆದರೆ ಸಬ್ಸ್ಕ್ರೈಬ್ ಮಾಡ್ತಾ ಇಲ್ಲೇ, ನಂಗೆ ಒಂದು ಸಪೋರ್ಟ್ ಆಗ್ತು ನಿಂಗೆ ಸಬ್ಸ್ಕ್ರೈಬ್ ಮಾಡಿದ್ರೆ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಎಲ್ಲರೂ. ಇಷ್ಟರವರೆಗೆ ಮಾಡಿದವಾಗ ಥ್ಯಾಂಕ್ಸ್ ಹೇಳ್ತಿ. ಇನ್ನು ಅವು ಹೊರಟ ಮನೆಗೆ, ಇನ್ನು ಬ್ಯಾಟಿಂಗ್ ಮಾಡೋದು ಹೆಂಗಲ್ ಟೈಮು ನೋಡಿ. ಎಲ್ಲದನ್ನೂ ರೆಡಿ ಮಾಡಿ ಇಟ್ಕಂಜ್ಯ. ಇನ್ನು ಹೆಂಗೆ ಊಟ ಮಾಡವಲ್ಲಿ ನೋಡಿ. ಎಂತೆಂಥ ಇತ್ತು, ಎಂತೆಂಥ ಮಾಡಿದಿದ್ಯಾ ಹೇಳಿ ಇನ್ನೊಂದು ಸರಿ ತೋರಿಸ್ತಾ ಇದ್ದಿ. ಈ ವಿಡಿಯೋ ನೋಡಿದವಕ್ಕೆಲ್ಲರಿಗೂ ಧನ್ಯವಾದ ಹೇಳ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.